ಬಸವಾದಿಪರತನ ಸ್ಮರಿಸುತ್ತಾ ಜಂಗಮ ಜ್ಯೋತಿ ಮಹಾತಪಸ್ವಿ ಲೋಕಪೂಜ್ಯ ಮುರುಗೇಂದ್ರ ಶಿವನ ಸ್ಮರಿಸುತ್ತಾ ನನ್ನ ಗುರುವಿನ ಸ್ಮರಿಸುತ್ತಾ ನಿಜಗುಣ ಶಿವಗಳ ಮನದಲ್ಲಿ ಭಕ್ತರು ಹೊಂದಿಸಿ ಇವತ್ತು ದಿವಸ ಗಾನ ಸುಧಾಕರ್ ಅವರ ಮಾದೇವಪ್ಪನವರ ಪ್ರಥಮ ಪುಣ್ಯ ನಿಮಿತ್ತವಾಗಿ ಪರಮ ಪೂಜ್ಯ ಸಿದ್ಧಲಿಂಗಪ್ಪನವರ ಪಾದಕ್ಕೊಂದಿಸಿ ಎಲ್ಲ ಹಿರಿಯರಾದಂಥ ನಮ್ಮ ಪುಟ್ಟಾಣ ಸಾಹೇಬರೇ, ಶಿವಣ್ಣವರೇ, ಮಲ್ಲಿಕಾರ್ಜುನವರೇ, ನಮ್ಮ ನಿರೂಪಣೆಂತ ಸರ್ ಅವರೇ, ರವೀಣ್ಣವರೇ, ಅದ ಶಿವಣ್ಣ ಅಲ್ಮಳವರೇ, ಎಲ್ಲ ಅವರಿಂದ ಯಾಕಂದ್ರೆ ಭಾಳ ಮಂದಿ ಅದರ ಇದಕ್ಕೆ ಮೇಲೆ ಸಿಂತ ನಮ್ಮ ಅಡಲ್ಟಿಯ ಕೇರಿಯವರೇ, ದರೂರವರೇ, ನಮ್ಮ ಹಿರಿಯರಾದಂಥ ಕೇದಾರ್ ಮುತ್ಯಾರವರೇ, ನಿಮಗೆಲ್ಲರೂ ಭಕ್ತಪೂರ್ವಕವಾಗಿ ಶರಣ ಸಲ್ಲಿಸಿ, ಆಮೇಲೆ ಎಲ್ಲ ಹಳ್ಳಿ ಹಿನ್ನೆಲೆಯಿಂದ ನಾಡಿನಾಡಿಂದ ಎಲ್ಲ ಕಲಾವಿದರಿಗೆ ಭಕ್ತಪೂರ್ವಕವಾಗಿ ಶರಣ ಸಲ್ಲಿಸಿ, ಪತ್ರಕರ್ತರಿಗೆ, ಟಿವಿ ಮಾಧ್ಯಮದವರಿಗೆ ನಿಮ್ಮೆಲ್ಲರಿಗೂ ವಂದಿಸಿ, ಇವತ್ತು ದಿವಸ ಬಹಳ ಸುಂದರವಾದ ದಿವಸ. ಅತನಿ ಶ್ರೀಗಳವರ ಪುಣ್ಯ ಇದು ಹುಟ್ಟುಹಬ್ಬ ನಿಮಿತ್ತವಾಗಿ ಜಯಂತಿ ಇವತ್ತು ದಿವಸ. ಅದೇ ರೀತಿಯಾಗಿ ಇವತ್ತು ದಿವಸ ಅತನಿ ಒಳಗೆ ಅವರ ಫಂಕ್ಷನ್ ನಡೀತು. ಅಲ್ಲಿ ಮಾದೇವಪ್ಪನವರು ಲಿಂಗೈಕ್ಯ ಆಗಿತ್ತು, ಲಿಂಗೈಕ್ಯ ಆಗಿತ್ತು. ಅದಕ್ಕೆ ಅತನಿ ಭಾಳ ಒಂದು ಅತನಿಗೆ ಮತ್ತು ಮಾದೇವಪ್ಪನಿಗೆ ಭಾಳ ಸಂಬಂಧ ಇತ್ತು, ಭಾಳ ಸಂಬಂಧ. ಆ ಸಂಬಂಧವನ್ನು ಯಾರು ತಿಳಿಸ್ತಾರ? ನಮ್ಮ ಶಿವ ದಿವಾಣ್ಮಾಳವರು ಮತ್ತು ನಮ್ಮ ಅಲ್ವಾಳ ಶಿವಪ್ಪನವರು ಮತ್ತೆ ಎಲ್ಲ ಏನು ಹೇಳ್ತಾರ ಅವರು ಅತನಿಗೆ ನಮಗೆ ಎಲ್ಲರಿಗೂ ಮಾದೇವಪ್ಪ ಪರಿಚಯ ಮಾಡ್ಕೊಂಡು ಅವರವರು ಒಂದು ಜೋರಾಗಿ ಚಪಾತಿ. ಅವರು ಬಹಳ ಸಿಂಪಲ್ ಇದ್ರು ಮಾದೇವಪ್ಪನವ್ರ. ಒಂದು ನೇರ್ ಶರ್ಟ್ ಅಂಗಿ, ಪೈಜಾಮ, ಟೊಪ್ಪಿಗೆ, ಮತ್ತೇನಿದ್ದಿಲ್ಲ ಅವ್ರಿಗೆ. ಅವರು ನಾನು ನೋಡ್ತಿದ್ದೆ, ಆ ಕಡೆ ಹೋಗಿದ್ದ, ತಿರುಗಾಡ್ತಿದ್ರು ಅವರು. ಅಲ್ಲಿ ದೇಶಕ್ಕಾಗಿ ರಾಜ್ಯಕ್ಕಾಗಿ ಎಲ್ಲ ಒಂದು ಇತಿಹಾಸ ಮಾದೇವಪ್ಪನವರು ಸಿಂಪಲ್ ಆಗಿದಾರಪ್ಪ ಅಂದ್ರೆ ಯಾರೇ ಏಕೈಕ ಸಿಂಪಲ್ ಶರಣಿದ್ರ ಒಂದು ಸಿದ್ದೇಶ್ವರ ಸ್ವಾಮಿಗಳು, ಒಬ್ಬ ಹುಲ್ಯ ಮಾದೇವಪ್ಪನವರು. ಅವರು ಮಠ ಮಾಡ ಕಳಿಸಿಲ್ಲ ಹುಲ್ಯ ಮಾದೇವಪ್ಪನವರು. ತಮ್ಮ ಸಂಗೀತಕಾರಕ, ಭಜನಾಕ, ತಬಲಾಸೋದಕ್ಕಿದ್ದಿಲ್ಲ ಅವ್ರ. ಯಾಕಿಲ್ಲ ಅಂದ್ರ ಯಾರ್ಯಾರು ಕೊಟ್ನಿ, ಯಾರ್ಯಾರು ಏನಾಯ್ತು ಮನಸ್ಸು ಆಗಂತ ಹೇಳೋರಿಗೆ ತಬಲಾಸೋದಕ್ಕಿದ್ದಿಲ್ಲ. ಅವ್ರಿಗೆ ತಬಲ ಇದ್ದಿಲ್ಲ, ಪೇಟೆ ಇದ್ದಿಲ್ಲ, ಏಕೈಕ ಬಾರಿ ಇದ್ರು ಮಾದೇವಪ್ಪನವ್ರು. ಅಷ್ಟೇ ಇದ್ರು ಮಾದೇವಪ್ಪನ. ಯಾಕಂದ್ರ ಗುರುವಿನ ಕಡೆ ಹಂಗಿರಕ, ಗುರುವಿನ ಗುಲಾಮ ಆಗೋ ತನಕ ದೌರಿ ಅದನ್ನ ಅಂತ ಹೇಳ್ತಾರ. ಅವ್ರ ಹೇಳ್ತಾರ ಒಬ್ರು ಏಕೈಕ ಮಾದೇವಪ್ಪನವ್ರು. ಎಲ್ಲರಿಗೆ ಒಂದ್ ಕಡೆ ಹೇಳ್ತಾರ ಶ್ರೀಗುರು ವಚನೋಪದೇಶ ಲಾಲಿಸಿದಾಗ ನರರ ಮುಕ್ತಿ ಅಂತ ಹೇಳ್ತಾರ. ಅವ್ರು ಯಾರು ನಾವ್ ಏನು ಕಲ್ಸಲ್ಲ, ಅವ್ರು ನಾವು ಕಲ್ತರಲ್ಲ ಮುಕ್ತಿ ಆಗಿರತ್ತೆ ಹೇಳ್ತಾರ. ನಾವು ಮುಕ್ತಿ ಆಗಂತ ಇವತ್ತು ದಿವಸ ಮಾದೇವಪ್ಪನ ಅವ್ರು ನೆನೆಸ್ಬೇಕು, ಅವ್ರಿಗೆ ನೆನೆಸ್ಬೇಕು. ಅವ್ರು ಮಾತಾಡ್ತೀರ. ನಮ್ಮ ಸಾವುಕಾರ ಹೇಳಿರಲ್ಲ, ನಾವ್ ಯಾರು ಭಜನಾ ಕಲ್ತೇವು, ಯಾರು ನಾವ್ ಎಷ್ಟೋಟು ಕಿಲೋಮೀಟರ್ ಇದ್ರು ಅವ್ರು ಏನಿದ್ದೇವು ಅದು ಬಡತನ ಸಿರ್ತಾನ. ಒಂದ್ ಕಡೆ ಪುರಂದಾಸರಾದ ನಾನೇಕೆ ಬಡವನು ನಾನೇಕೆ ಪರ ಶ್ರೀನಿಧಿ ಹರಿ ನೀನಿರುವ ತನಕ ಅಂತ ಹೇಳ್ತಾರ. ಆ ಮಾದೇವಪ್ಪನವರು ಆ ಶ್ರೀನಿಧಿ ಇರೋ ತನಕ ಹಬ್ಬಗಳ ನಮ್ಮ ಕಡೆ ಎಲ್ಲರೂ ಅದರ ಅಂತ ನಾನು ಬಡವನಲ್ಲ, ಶ್ರೀಮಂತ ಭಗವಂತನ ಯಾವಾಗಲೂ ಸದಾ ಕಾಪಾಡ್ತಾನೆ ಅಂತ ಹೇಳಿದ್ರ. ಅದಕ್ಕೆ ನಮ್ಗೆ ಹೇಳ್ತಾರೆ ಇವತ್ತು ದಿವಸ ನಮ್ಮ ಸಂತೋಷ ಶಿವಣ್ಣ ನೀನು ಭಜನಾ ಸಾಹಿತ್ಯ ಕಲಿಪ ಅಂದ್ರ ಶಿವಣ್ಣರು ಆ ಸಂತೋಷ ನೋಡಿ ಹೇಳ್ತಾರೆ. ಎಷ್ಟು ಒಂದು ದೊಡ್ಡ ಶ್ರೀಮಂತವನು, ದೊಡ್ಡ ಇಂಜಿನಿಯರ್ ಆಗ್ಬೇಕಿತ್ತು, ಏನಾಗಿರುತ್ತೆ. ಆದ್ರೆ ನಮ್ಮ ಮಾರ್ಗವನ್ನು ಬಸವಣ್ಣರಾಗಂತೆ ಶಿವಗಳಾಗದಂತೆ ಆ ಮಾರ್ಗನ ಶಿವನ ಮಾರ್ಗ ನಡೆದಂತ ಏಕೈಕ ದಿವಸ ನಾವು ನೀವೆಲ್ಲ ಕೂಡ ಆ ಮಾದೇವಪ್ಪರ ಸ್ಮರಣೆ ಮಾಡೋಂತೇಳಿ ಮುಂದಿನ ಸಲ ಹೆಚ್ಚಿನ ಕಲಾವಿಗೆ, ಯಾಕೆಂದ್ರೆ ಸ್ವಲ್ಪ ಪರಿಚಯ ಕಮ್ಮಿ ಆಗೈತಿ. ಆಮೇಲೆ ನಾವು ನೀವೆಲ್ಲ ಹೆಚ್ಚಿನ ಇದಕ್ಕೆ ಒತ್ತು ಕೊಡೋಣ ಅಂತ ಹೇಳಿ ನಾವು ನೀವೆಲ್ಲ ಭಕ್ತಿಗಾಗಿ ಆ ಮಾದೇವಪ್ಪನ ಸ್ಮರಣೆ ಇನ್ನಾದ್ರೂ ಆ ಮಾದೇವಪ್ಪನ ಒಂದ್ ಕಡೆ ನೆನಪಾಗೈತೆ. ಅವರು ಗೋಟಿಯದಾಗ ತುಡುಗಲೆ ಮಾಡ್ಯಾರವರು. ಏನಕ್ಕೆ ಬಿಡಿಯಲ್ಲ ಬರಲ್ಲ, ತುಡುಗಲೆ ಮಾಡ್ಯಾರ. ಅದು ಹೇಳ್ತಾರೆ ಆ ವಿದ್ಯಾ ಕಲಿಸೋತ್ತಾಗ ಹೆಬ್ಬಟ್ಟು ಶಿಷ್ಯರ ಮುಂದೋಗೈತಿ ಹೆಬ್ಬಟ್ಟು ಕಲಿಸೋಣ ಅಂತ ಹೇಳಿ ಆ ರೀತಿಯಾಗೈತಿ. ಆದ್ರೆ ನೀವು ಎಲ್ಲೇ ಮಾದೇವಪ್ಪ ಬರ್ತಾನೆ, ನೀವು ಏನ ಸದಾ ನೆನೆಸಿ 24 ತಾಸು ನಿಮ್ ಕಲಾ ಪೆಟ್ಟಿಗೆ ಒಳಗೆ ಬಂದು ಅವ್ರು ಹಾಡ್ತಾರೆ ಅಂತ ಹೇಳಿ ನಾನು ಭಕ್ತಿಪೂರ್ವಕ ಹೇಳ್ತಾರೆ. ಅವ್ರು ನಮ್ಗೆ ಯಾವಾಗ ಮಾದೇವಪ್ಪನ ನಿಮ್ ಹಿಂದ ಅದ ಅಂತ ಹೇಳಿ ಸದಾ ಬಸವಾದಿ ಪ್ರಮುಖರು ಮುರುಗನ್ ಶಿವ ಸದಾ ಅಂತೇಳಿ ನಮ್ಮ ಅಣ್ಣಾರಳ್ಳಿ ಶಿವಣ್ಣ ಹರನಾಮವನ್ನು ಬಿಡದೆ ಜಪಿಸುವ ಕರ್ಮಗಳು ಅಗ್ನಿಶ್ವೇಗಳ ಚಿತ್ರಣ ಪದ್ಯದಾಗ ಐತದ ಗಚ್ಚಿನ ಮರದಾಗ ಹಾಡ್ತಿದ್ದನ ಅಂತ ನಾವು ನೀವು ಹರನಾಮನ
ಮಾದೇವಪ್ಪ ನಿಮ್ಗೆ ಐಶ್ವರ್ಯ ಕಲಾ ಆಶೀರ್ವಾದಕ್ಕೆ ಸದಾ ಇರಲಿ ಅಂತೇಳಿ ನಿಮ್ಮ ಭಕ್ತಿ ಪೂಜ್ಯರಿಗೆ ಪಾದಕಂಜಲಿ ಮಾತಿನ ಸಲ್ಲಿಸಿ ಇಲ್ಲಿ